ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನ್ ಹೋಗದರಿಯೇ ತಮ್ಮ, ನೀನ್ ಹೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನ್ ಹೋಗದರಿಯೇ ತಮ್ಮ, ನೀನ್ ಹೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ನೀನ್ ಹೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಎಂಡ್ರು ಮಕ್ಕಳು ಬರುವರು ತಮ್ಮ ಎಲ್ಲಿ ತನಕ, ಎಂಡ್ರು ಮಕ್ಕಳು ಬರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಇದ್ರೆ ತಿಂಬೋ ತನಕ. ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನ್ ಹೋಗದರಿಯೇ ತಮ್ಮ, ನೀನ್ ಹೋಗದರಿಯೇ ತಮ್ಮ, ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ. ನೀನ್ ಹೋಗದರಿಯೇ ತಮ್ಮ, ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ, ಬದುಕಿ ಬಾಳೋ ತನಕ, ಬದುಕಿ ಬಾಳೋ ತನಕ. ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನ್ ಹೋಗದರಿಯೇ ತಮ್ಮ, ನೀನ್ ಹೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ನೀನ್ ಹೋಗದರಿಯೇ ತಮ್ಮ, ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ. ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕರಳಿಗೆ ಕುಣಿಕೆ ಬೀಳೋ ತನಕ, ನಿನ್ನ ಕರಳಿಗೆ ಕುಣಿಕೆ ಬೀಳೋ ತನಕ. ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ. ಕಳಚಯ್ಯ ಮಾಯದ ಪರೆಯ ಮುಕ್ತಿ ಒಂದಾಕ, ಕಳಚಯ್ಯ ಮಾಯದ ಪರೆಯ ಮುಕ್ತಿ ಒಂದಾಕ. ಯಾಕೆ ಅರೆ ಯಾಕೆ, ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನ್ ಹೋಗದರಿಯೇ ತಮ್ಮ, ನೀನ್ ಹೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. 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 ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಜೋರಾದ ಚಪ್ಪಾಳೆ. ನಮ್ಮ ವಾದ್ಯ ಮಾಂತ್ರಿಕರಿಗೂ ಬರ್ಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ನಿಂದ ಖುಷಿ ಆಯ್ತಾ? ಗೊತ್ತಿಲ್ಲಕ್ಕ, ನೋಡಬೇಕು. ಏನ್ ನಿನಗೆ ನೀನು ಒಂದು 100 ಮಾರ್ಕ್ಸ್ಗೆ ನಿನಗೆ ನೀನೇ ಮಾರ್ಕ್ ಕೊಟ್ಕೊಳ್ಳೋಗಿದ್ರೆ ಎಷ್ಟು ಕೊಟ್ಕೊಡ್ತಾ ಇದ್ದೆ? ಮ್ಯಾಮ್ ಕೊಟ್ಟ ಮೇಲೆ ಏ ಎಲ್ಲ ಸ್ಮಾರ್ಟ್ ಆಗಿಬಿಟ್ಟಿದ್ದೀರಲ್ರು. ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಡಿಸ್ಟಿಂಕ್ಷನ್, ಜಸ್ಟ್ ಪಾಸ, 15 ಆವರೇಜ್ ಹೇಳಿ ಪರವಾಗಿಲ್ಲ. ಹೇಳ್ತೀನಕ್ಕ. ಏನೋ ಕಂದಲೆ, ಏನೋ ಏನೋ ಏನೋ. ಅರ್ಚನಾ ಮ್ಯಾಮ್
ಎಲ್ಲ ಹೆಂಗೆ ಬೆಕ್ಕು ಮರಿಗಳಾಗಿರ್ತವೆ ನೋಡು. ಮಿಲಿಂದ ಇವತ್ತು 80% ಟ್ರ್ಯಾಕಿಗೆ ಬಂದಿದ್ಯಾ. Thank you. ಯಾಕೆ ಬಡದಾಡ್ತಿ ತಮ್ಮ ಅದೇ ಹೇಳ್ತೀನಿ, ಇವನು ಹಾಡಕ್ಕೆ ಬಂದ್ರೆ ನಂಗೆ ಟೆನ್ಷನ್ ಆಯ್ತು, ಇವನು ಪ್ರತಾಪ ಇಬ್ಬರು ಬಂದರೆ. ಹೌದು. ಇವತ್ತು ನೀನು ಕರೆಕ್ಟಾಗಿ ತಗೊಂಡು ಸಾಂಗು, ಎಸ್ ಮ್ಯಾಮ್. ಯಾವಾಗಲೂ ತಗೊಳ್ಳೋದೇ ಎಲ್ಲೋ ಹಳ್ಳಕ್ಕೆ ಹೋಗಿ ಬಿದ್ದುಬಿಡ್ತಾ ಇದ್ದಿ. ಇವತ್ತು ಪರ್ಫೆಕ್ಟಾಗಿ ತಗೊಂಡು ಸಾಂಗ್ನ. 3ನೇ ಲೈನ್ ಮಾತ್ರ ನೀನು ಹೋಗೋದರಿಯೇ ತಮ್ಮ, ಆ ಲೈನ್ ಇದೆಯಲ್ಲ ಅದು ಮಾತ್ರ ಶಾರ್ಪ್ ಹಾಡ್ತಿದ್ದಿ ಎವ್ರಿ ಟೈಮ್. ನೀನು ಹೋಗದರಿಯೇ ತಮ್ಮ, ನೀನು ಹೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಸೊ ಪ್ರತಿ ಸಲ ಪಲ್ಲವಿ ಹಾಡುವಾಗ 3ನೇ ಲೈನು ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ಅಲ್ಲಿವರೆಗೂ ಕರೆಕ್ಟಾಗೇ ಇರೋದು. ನೀನು ಹೋಗೋದರಿಯ ಹಾಡುವಾಗ ಮಾತ್ರ ಅಲ್ಲಿಂದ ಶ್ರುತಿ ಬಿಟ್ಟು ಹಾಡ್ತಾ ಇರ್ತಿದ್ದೆ. ಚರಣ ಎಲ್ಲ ಸೂಪರ್. ಎನ್ನುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ಎನ್ನುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ. ಸೂಪರ್. ಥ್ಯಾಂಕ್ ಯು. ಸೊ ಈಗ ಬರ್ತಾ ಇದೆ ನೀನು ಟ್ರ್ಯಾಕಿಗೆ, ಇದು ಬಿಡಬೇಡ, ಮತ್ತೆ ಟ್ರ್ಯಾಕ್ ತಪ್ಪಿ ಹೋಗಬೇಡ. ಇನ್ನೊಂದು ಚೂರು ಹಾರ್ಡ್ ವರ್ಕ್ ಮಾಡಿದ್ರೆ, ಇನ್ನೊಂದು ಚೂರು ಫೋಕಸ್ ಮಾಡಿದ್ರೆ ನೀನು 100% ಗೋಲ್ ರೀಚ್ ಆಗುತ್ತೆ. Thank you. ಆಯ್ತಾ? ಗಾಡ್ ಬ್ಲೆಸ್ ಯು. ಈ ಕಮೆಂಟ್ ಕೇಳಕ್ಕೆ ತುಂಬಾ ಖುಷಿ ಆಗ್ತದೆ. ಅಯ್ಯೋ ಅದೊಂದು ಫುಲ್ ಡಾನ್ಸ್ ಎಲ್ಲ ಮಾಡ್ಕೊಂಡು ಹೇಳ್ತಾ ಇದ್ದಾನೆ. ಇಲ್ಲ ಅಕ್ಕ, ಅಂದರೆ ನನಗದು ಕಂಟಿನ್ಯೂಸ್ ಆಗಿ 3 ಸಾಂಗ್ ಹಿಂಗೆ ಶಾರ್ಪ್ ಹೋಗ್ತಾ ಇತ್ತಕ್ಕ. ಅಂದರೆ ಸ್ಟಾರ್ಟಿಂಗಲ್ಲೇ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹಾ, ನಾನು ಇವತ್ತು ಅದಕ್ಕೆ ನಾನು ಸರ್ ಹತ್ರ ಲಾಸ್ಟ್ವರೆಗೂ ನಾನು ಕೂತಿದ್ದೆ ಮ್ಯಾಮ್. ಇವತ್ತು ಸರ್ ಬಿಗಿನಿಂಗ್ ಏನಾದರೂ ಆಗಲಿ ಸರಿ ಸ್ಟಾರ್ಟ್ ಮಾಡಿ. ವೆರಿ ಗುಡ್. ಓಕೆ ರಾಜು ಸರ್, ಹಾಡಿನ ಅರ್ಥ ಗೊತ್ತಲ್ಲ, ಅದನ್ನು ಜೀವನಕ್ಕೇನು ತಗೊಳಕ್ಕೆ ಹೋಗ್ಬೇಡ. ಯಾಕೆಂದರೆ ಇನ್ನೂ ಮದುವೆ ಮಕ್ಕಳು ಮುಂಜಿ ಎಲ್ಲ ಆಗಬೇಕು ಅಲ್ವಾ, ಮುಂದೆ ಜೀವನ ತುಂಬ ದೊಡ್ಡದಿದೆ. ಆದರೆ ಆ ಹಾಡಿನ ಅರ್ಥ ಆದರೆ ಸಾಕು, ಆ ಹಾಡಿನ ಆ ಏನು ಒಳಗಡಿನ ತಿರುಳು ಅರ್ಥ ಆದರೆ ಸಾಕು. ಕೆಲವೊಂದು ಹಾಡುಗಳನ್ನ ನಮ್ಮ ಮನಸ್ಸಿಗೆ ತೊಗೊಂಡು ಹಾಡ್ತಾ ಇರ್ತೀವಿ. ಯಾವಾಗಲೂ ಕೆಲವು ಹಾಡುಗಳು ಕಾಡ್ತಾನೇ ಇರ್ತವೆ, ಅವುಗಳನ್ನ ಮತ್ತೆ ಮತ್ತೆ ಹಾಡಬೇಕು ಅಂತ ಅನಿಸ್ತಾ ಇರ್ತದೆ. ಅದು ಹಾಡಿದ್ರೆ ತಪ್ಪೇನಿಲ್ಲ. ಆದರೆ ಇಂಥ ಹಾಡುಗಳನ್ನ ಸಾಂದರ್ಭಿಕವಾಗಿ ಅಷ್ಟೇ ಹಾಡಿ ಅದು ಮನರಂಜನೆಗೆ ಹಾಡು ಬಿಟ್ಬಿಡ್ಬೇಕು. ಯಾಕೆಂದರೆ ಬದುಕು ದೊಡ್ಡದು ಅಲ್ವಾ. ಅಷ್ಟೆಲ್ಲ ನಿರಾಶಾದಾಯಕವಾಗಿ ಏನು ಇದು ಮಾಡ್ಕೊಳ್ಳೋದು ಬೇಡ. ಎಲ್ಲ ಸಂಬಂಧಗಳ ನಡುವೆ ಬದುಕಬೇಕಾಗತ್ತೆ ನಾವು, ಹೌದಲ್ಲ. ಇದಿಷ್ಟೇ ನನ್ನ ಮಾಹಿತಿ. ಇನ್ನೇನು ಹೇಳೋದೆಲ್ಲ ಮೇಡಮ್ ಹೇಳಿದ್ದಾರೆ. ಗಡಿಬಿಡಿ ಮಾಡ್ಕೋಬೇಡ, ಆರಾಮಾಗಿ ಹಾಡಿದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಹಾಡು. ಅಶ್ವಥ್ ಸರ್ ಹಾಡಿರೋದು ಕೇಳಿದ್ಯಾ? ನಾನು ಹಾಡಿರೋದು ಕೇಳಿದ್ಯಾ? ಒಳ್ಳೇದಾಗಲಿ ಒಳ್ಳೇದಾಗಲಿ. ಹಾಡಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಹಾಡಬೇಕಷ್ಟೆ. ಕೆಲವೊಂದು ಹೃದಯದಲ್ಲಿ ಇಟ್ಕೋಬೇಕು, ಕೆಲವೊಂದು ಹಾಗೆ ಹಾಡ್ತಾ ಬಿಟ್ಬಿಡ್ಬೇಕು. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್, ಇಲ್ಲಿಂದ ಸರ್ ತುಂಬ ಚೆನ್ನಾಗಿ ಆಡಿದ್ರಿ. ಇತ್ತೀಚೆಗೆ ತುಂಬ ಹವಾ ಮಾಡ್ತಾ ಇದೆ ಈ ಹಾಡು. ಮೊದಲು ಸಿ ಅಶ್ವಥ್ ಅವರು ಆಡಿದರು, ಆಮೇಲೆ ಕಡಬಗೆರೆ ಅವರು ಆಡಿದ್ದಾರೆ, ಮತ್ತು ನಾನು ಆಡಿದ್ನಿ ಈ ಹಾಡನ್ನ. ಬಟ್ ನೀವು ಆಡುವಾಗ ಏನಾದರೂ ಏನೋ ಒಂದು ಧಾವಂತ ವಾದ್ಯಗಾರ ಮೇಲೆ ಬೀಳಂಗಿತ್ತು. ಅವ್ರು ಎಲ್ಲಿ ಬಿ ಜಿ ಎಮ್ಮಲ್ಲಿ ಏನೋ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೋ ಅಥವಾ ನಾನು ಹೆಚ್ಚು ಕಮ್ಮಿ ಆಗ್ತೀನೋ ಅಂತೇಳಿ ಒಂದೊಂದು ಚರಣಕ್ಕೂ ಕಿರಣ್ಗೆ ಮತ್ತು ಗಣೇಶ್ಗೆ ಗುರಾಯಿಸ್ತಾ ಇದ್ದಂಗೆ ಕಾಣಿಸ್ತಾ ಇತ್ತು. ಸರ್ ಅವ್ರು ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ ಸರ್. ಅಲ್ಲ, ಸರಿ. ನನ್ನ ಒಬ್ಬನ ಪರಿಸ್ಥಿತಿ ಅಲ್ಲ ಸರ್, ಎಲ್ಲಾರ್ದು ಸೇಮ್ ಇಲ್ಲಿ. ಇದಕ್ಕೆ ಮುಂಚೆ ಎಲ್ಲಾದರೂ ಆಡಿದ್ರೆ ಅಥವಾ ಇದೇ ಫಸ್ಟ್ time sir. ಅದಕ್ಕೆ ಹಾಗೆ ಅದು ಇನ್ನೂ ಸ್ವಲ್ಪ ಮೆಲೋಡಿ ಕೊಟ್ಟಾಡಿದ್ರೆ ಇನ್ನೂ ಸೊಗಸಾಗಿ ಬರ್ತದೆ. ಬಟ್ ಚೆನ್ನಾಗಿ ಆಡಿದ್ರಿ, ಎಲ್ಲ ಚರಣಗಳೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡು ಮುಗಿಸಿದ್ರಲ್ಲ, ಚೆನ್ನಾಗಿ ಆಡಿದ್ರಿ. ಧನ್ಯವಾದಗಳು. ಖುಷಿ ಆಯ್ತಾ? ಈಗ ಹೇಳಿ, ನಿನಗೆ ನೀನು ಎಷ್ಟು ಮಾರ್ಕ್ಸ್ ಕೊಟ್ಕೋತೀಯ 100ಗೆ? ಮ್ಯಾಮ್ ಕೊಟ್ಟರಲ್ಲ 80. ಏನ್ ಸ್ಮಾರ್ಟ್ ಆಗಿದೆಯಲ್ಲ. 80% ಸುಧಾರಿಸಿದ್ಯಾ ಅಂತ. ಮ್ಯಾಮ್ ಕೊಟ್ರಲ್ಲ 80, ಅದಕ್ಕೆ ನಾನು 100ಗೆ 80 ಮಾರ್ಕ್ ಕೊಟ್ಕೋತೀನಿ ಅಂತ. ಓಕೆ, ಗುಡ್ ಲಕ್.